ನಮಸ್ಕಾರ ಎಲ್ರಿಗೂ ಶಮೀಸ್ ಹೌಸ್ಗೆ ಸ್ವಾಗತ. ಇವತ್ತೊಂದು ಆಲೂ ಪರೋಟ ಮಾಡೋಣ ಬನ್ನಿ. ತುಂಬಾ ರುಚಿಯಾಗಿರುತ್ತೆ. ಯಾವಾಗಲೂ ಒಂದೇ ಥರ ಚಪಾತಿ ಮಾಡೋದಕ್ಕಿಂತ ಸ್ವಲ್ಪ ಚೇಂಜ್ ಆಗಿ ಮಾಡಿದ್ರೆ ಎಲ್ರಿಗೂ ಮನೇಲಿ ಇಷ್ಟ ಆಗುತ್ತೆ. ತಿನ್ನೋದಕ್ಕೂ ಇದು ತುಂಬಾ ರುಚಿಯಾಗಿದೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ನಾನಿಲ್ಲಿ ಒಂದು 5 ಆಲೂಗೆಡ್ಡೆನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಕುಕ್ಕರ್ಗೆ ಹಾಕೊಳ್ಳೋಣ. ಹಾಕ್ಕೊಂಡು 1 ಸ್ಪೂನ್ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕೊಳ್ಳೋಣ. ಉಪ್ಪು ಫಸ್ಟೇ ಹಾಕೋದ್ರಿಂದ ಆಲೂಗೆಡ್ಡೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ನೋಡಿ, ಇವಾಗ ಇದೊಂದು 4 ವಿಷಲ್ ಕೂಗಿಸ್ಕೊಳ್ಳೋಣ. ಆಲೂಗಡ್ಡೆ ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಇದು ಬೇಯೋಷ್ಟರೊಳಗೆ ನಾವೊಂದು ಮಸಾಲೆ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನಾವು ಅದಕ್ಕೆ ಮಿಕ್ಸಿ ತೊಗೊಂಡು ಅದಕ್ಕೆ 1 ಹಿಡಿಯಷ್ಟು ಸಾಂಬಾರು ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು ಮತ್ತು 1-2 ಹಸಿಮೆಣಸಿನ್ಕಾಯಿ. ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೇಕಿದ್ರೂ ಹಾಕ್ಕೋಬೋದು ನೀವು. ನೋಡಿ, ಇವಾಗ ಈ ಥರ ತರಿಯಾಗಿ ರುಬ್ಕೊಳ್ಳೋಣ. ನೋಡಿ ಈ ಥರ. ಇವಾಗ ನೋಡಿ ಆಲೂಗೆಡ್ಡೆ ಬೆಂದಿದೆ. ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಮಸಾಲೆನ ಹಾಕೋಣ. ಇವಾಗ ಅದಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನು ಕಾಶ್ಮೀರಿ ಮೆಣಸಿನ ಪುಡಿ, 1/4 ಟೀ ಸ್ಪೂನ್ ಜೀರಿಗೆ, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಹೊಡ್ಕೊಳ್ಳೋಣ. ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಮಸಾಲೆ ಎಲ್ಲ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬಾ ರುಚಿಯಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಬರೀ ಚಪಾತಿ ತಿನ್ನೋದಕ್ಕಿಂತ ಈ ಥರ ಮಾಡಿಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಒಂದ್ಸಲನಾದರೂ ಮಾಡಿ ನೋಡಿ. ಇವಾಗ ಇದಕ್ಕೆ ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಬನ್ನಿ. ಅದಕ್ಕೆ ಒಂದು ಪಾತ್ರೆ ತೊಗೊಂಡು ನೋಡಿ 1 ಬೌಲು ಬಿಸಿನೀರನ್ನ ಹಾಕ್ತಾ ಇದ್ದೀನಿ. ಮುಟ್ಟಿದ್ರೆ ಬಿಸಿ ಇರಬೇಕು ಅಷ್ಟು. ಆಮೇಲೆ 1 ಸ್ಪೂನು ಉಪ್ಪು, ಇಷ್ಟನ್ನು ಹಾಕ್ಬಿಟ್ಟು ಅದಕ್ಕೆ 2 ಬೌಲಷ್ಟು ಗೋಧಿ ಪುಡಿ, 1 ಬೌಲ್ ನೀರಿಗೆ 2 ಬೌಲು ಗೋಧಿ ಪುಡಿ ಹಾಕ್ತಾ ಇದ್ದೀನಿ. ಇದು ನಾನು ಆಶೀರ್ವಾದ್ ಗೋಧಿ ಪುಡಿ ತೊಗೊಂಡಿದ್ದೀನಿ. ನೀವು ಬೇರೆ ಗೋಧಿ ಪುಡಿ ತೊಗೊಳ್ಳೋದಾದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ನೋಡಿ, ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ನೀವೆಷ್ಟು ಅದನ್ನು ನಾದ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಸ್ವಲ್ಪ ಈ ಥರ ಹಿಟ್ಟು ತೊಗೊಂಡು ಈಗ ಅದ್ರ ಮೇಲೆ ಸ್ವಲ್ಪ ಗೋಧಿ ಪುಡಿನ ಈ ಥರ ಉದುರಿಸ್ಕೊಂಡು ನೋಡಿ ಈ ಥರ ಒಂದು ಸ್ವಲ್ಪ ಲಟ್ಟಿಸ್ಕೊಳ್ಳೋಣ. ನೋಡಿ, ಈ ಥರ ಲಟ್ಟಿಸ್ಕೊಂಡು ಈಗ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಆಲೂಗೆಡ್ಡೆ ಮಸಾಲೆ, ಅದನ್ನು ಈ ಥರ ಹಾಕ್ಬಿಟ್ಟು ನೋಡಿ ಈ ಥರ ಕ್ಲೋಸ್ ಮಾಡ್ಕೊಳ್ಳೋಣ. ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಅದು ಅಂಟ್ಕೊಳ್ಳುತ್ತೆ. ನೋಡಿ, ಈ ಥರ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇವಾಗ ಒಂದು ಸ್ವಲ್ಪ ಅದ್ರ ಮೇಲೆ ಪುನಃ ಸ್ವಲ್ಪ ಪುಡಿನ ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಳೋಣ. ಇದು ಸ್ವಲ್ಪ ದಪ್ಪನೇ ಇರಲಿ, ತುಂಬ ತೆಳುವಾಗಿ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ದಪ್ಪನೇ ಇರಬೇಕು. ಒಳಗಡೆ ಮಸಾಲೆ ಇರುತ್ತಲ್ಲ ಅದಕ್ಕೋಸ್ಕರ. ನೋಡಿ, ಈ ಥರ ಸ್ವಲ್ಪ ಅಂಟಿದ್ರೆ ಸ್ವಲ್ಪ ಪುಡಿನ ಈ ಥರ ಹಾಕ್ಕೊಂಡು ಮಾಡ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ನೋಡಿ ತಾವನ ಬಿಸಿಯಾಗಕ್ಕೆ ಇಟ್ಟಿದ್ದೆ, ಬಿಸಿ ಆಗಿದೆ ಅದು. ಇವಾಗ ಅದನ್ನು ಹಾಕ್ಕೊಳ್ಳೋಣ ನಾವು. ನೋಡಿ, ಈ ಥರ ಆ ಕಡೆ ಈ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಆ ಕಡೆ ಈ ಕಡೆ ಎರಡೂ ಸೈಡೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಗೋಧಿ ಪುಡಿ ಇಷ್ಟ ಇಲ್ಲ ಅಂದರೆ ಮೈದಾ ಹಿಟ್ಟನ್ನ ಕಲಿಸ್ಕೊಂಡು ಸಹ ಇದೇ ಥರ ಮಾಡಿಕೊಂಡ್ರೆ ಆಯಿತು, ಚೆನ್ನಾಗಿ ಬರುತ್ತೆ. ಅದೂ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಆ ಕಡೆ ಈ ಕಡೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ತುಂಬಾ ಸಾಫ್ಟಾಗಿರುತ್ತೆ. ನೋಡಿ, ಇವಾಗ ಆಗಿದೆ. ನೋಡಿ, ಪ್ಲೇಟ್ಗೆ ಹಾಕ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ ಬಿಸಿ ಬಿಸಿಯಾಗಿದೆ. ಒಂದು ಸ್ವಲ್ಪ ತುಪ್ಪ ಸವರ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ. ತುಪ್ಪನ ಸವರ್ಕೊಂಡು ಹಾಗೆ ತಿನ್ಬೋದು. ನೋಡಿ, ಎಷ್ಟು ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೆ ಬೇಕಿದ್ರೆ ನೀವು ಚಟ್ನಿ ಮಾಡ್ಕೋಬೋದು. ಚಟ್ನಿ ಬೇಕು ಅಂತಿಲ್ಲ, ಒಳಗಡೆ ಖಾರ ಎಲ್ಲ ಇರೋದ್ರಿಂದ ಹಾಗೇ ತಿನ್ಬೋದು. ಎಲ್ಲರೂ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು.